ಸಿಪಿ ಯೋಗೇಶ್ವರ್ ಅವರು ಎಲ್ಲೂ ಕಾಣ್ತಿಲ್ಲ ಫ್ಲೆಕ್ಸ್ಗಳಲ್ಲಿ ಅಂತ ಚರ್ಚೆ. ಹಿರಿಯ ನಾಯಕರು ಮರಿ ನಾಯಕರನ್ನ ಬೆಳೆಸಬೇಕು ಅಂತ ತೀರ್ಮಾನ ಮಾಡಿದಾಗ ವಿಚಾರ ಸಿದ್ಧಾಂತಗಳನ್ನ ಪಕ್ಕಕ್ಕೆ ಸರಿಸ್ತಾರೆ. ಆದ್ರೆ ಹೋರಾಟ ವೈಯಕ್ತಿಕ ಲಾಭಗಳ ಹತ್ರ ಗಮನ ಹರಿಸ್ತೇನೆ. ಕಾಂಗ್ರೆಸ್ ಸರ್ಕಾರದ ಹಗರಣವನ್ನ ಎತ್ತಿ ಹಿಡಿದಕ್ಕಂತ ಗಮನ ಕೊಡಬೇಕು ನನ್ನ ಆಲೋಚನೆಯಿಂದ ಹುಟ್ಟಂತ ಈ ಮೈತ್ರಿ ಅಡ್ಡಡ್ಡ ದಡಿತಾ ಇದೆ, ಸರಿಯಾದ ದಾರಿ ಸಾಕ್ತಾ ಇಲ್ಲ ಅಂತ ಅನಿಸ್ತದೆ. ಚುನಾವಣೆ ಸ್ಪರ್ಧೆ ಮಾಡೋದು ಫಿಕ್ಸ್ ಯೋಗೇಶ್ವರ್ ಅವರು? ಚುನಾವಣೆ ಸ್ಪರ್ಧೆ ಮಾಡ್ತೀನಿ. ಮೈಸೂರು ಚಲೋ ಪಾದಯಾತ್ರೆ ಇವಾಗ ಚನ್ನಪಟ್ಟಣದಲ್ಲಿ ಹೋಗ್ತಿದೆ. ಚನ್ನಪಟ್ಟಣದ ಮಾಜಿ ಶಾಸಕರು, ಹಾಲಿ MLC ಹಾಗೆ ಬಿಜೆಪಿ ನಾಯಕರಾದಂಥ ಸಿಪಿ ಯೋಗೇಶ್ವರ್ ಇದ್ದಾರೆ. ಸರ್, ಪಾದಯಾತ್ರೆ ಮಾಡ್ತಾ ಇದ್ದೀರಿ, ಎಲ್ರದ್ದು ಪ್ರಶ್ನೆ, ಸಿಪಿ ಯೋಗೇಶ್ವರ್ ಅವರು ಎಲ್ಲೂ ಕಾಣ್ತಿಲ್ಲ ಫ್ಲೆಕ್ಸ್ಗಳಲ್ಲಿ ಅಂತ ಚರ್ಚೆ. ಹಾಗಾಗಿ ನಾನು ಮತ್ತೆ ನಿಮ್ಮ ಎರಡನೇ ಬಾರಿ ಚಿಟ್ಟಾಟ ಈಗ ನಿನ್ನೆ ಕಾಂಗ್ರೆಸ್ ಫ್ಲೆಕ್ಸ್ ಹಾಕಿದ್ರು, ಇವತ್ತು ಮೈತ್ರಿ ಪಕ್ಷದವ್ರು ಫ್ಲೆಕ್ಸ್ ಹಾಕಿದ್ದಾರೆ, ಇವತ್ತು ಸಂಜೆಗೆ ಇವ್ರು ಕಿತ್ಕೊಂಡು ಹೋಗ್ತಾರೆ. ಆದ್ರೆ ಜನಗಳ ನಿಮಿಷ ಯೋಗೇಶ್ವರ್ ಅವರೇ, ಕಾಂಗ್ರೆಸ್ ಅವ್ರ ಫ್ಲೆಕ್ಸ್ ಅಲ್ಲಿ ಹಾಕ್ತಾಗ ರಘುನಂದನ್ ರಾಮಣ್ಣ ಫೋಟೋನಾರ ಇತ್ತು, DK ಸುರೇಶ್ ಶಿವಕುಮಾರ್ ಅವ್ರ ಫೋಟೋ ಇತ್ತು, ನಿಮ್ಮೂರಲ್ಲಿ ನಿಮ್ದೇ ಫೋಟೋ ಹಾಕಿಲ್ವಲ್ಲ ಅನ್ನೋದು ಒಂದಷ್ಟು ಚಂದ ಕೇಳಕ್ಕೆ ಅಷ್ಟೇ. ಪರಮೇಶ್ವರ್ ಅವರು ಕೂಡ ಇದ್ರ ಬಗ್ಗೆ ವ್ಯಂಗ್ಯ ಆಡಿದ್ದಾರೆ. ಅವ್ರ ಮಾತನ್ನು ಕೂಡ ನಾನು ಕೇಳಿಸ್ಕೊಂಡೆ. ಕೆಲವು ಸಂದರ್ಭದಲ್ಲಿ ಹಿಂಗೆಲ್ಲ ಆಗತ್ತೆ. ಈಗ ಹಿರಿಯ ನಾಯಕರು ಮರಿ ನಾಯಕರನ್ನ ಬೆಳೆಸಬೇಕು ಅಂತ ತೀರ್ಮಾನ ಮಾಡಿದಾಗ ವಿಚಾರ ಸಿದ್ಧಾಂತಗಳನ್ನ ಪಕ್ಕಕ್ಕೆ ಸರಿಸ್ತಾರೆ. ಅದನ್ನ ಇಲ್ಲಿ ಕಾಣ್ತಾ ಇದ್ದೀವಿ. ಆದ್ರೂ ಕೂಡ ಈ ಸಂದರ್ಭದಲ್ಲಿ ಭಾಳ ವಿಚಾರಗಳನ್ನ ಮಾತಾಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಈ ಒಂದು JDS BJP ಮೈತ್ರಿ ಗಟ್ಟಿಯಾಗಿರ್ಲಿ ಸದ್ಯ ಒಂದಷ್ಟು ವರ್ಷನಾದ್ರೂ. ಏನವರು ಮೈಸೂರು ಚಲೋ ಇದೆಯಲ್ಲ, ಅದು ಸರಾಗವಾಗಿ ಸಾಗಲಿ. ಆದರೆ ಇತ್ತೀಚಿನ ಹೇಳಿಕೆಗಳು, ಇತ್ತೀಚಿನ ಗೊಂದಲಗಳು ನೋಡಿದಾಗ ಎಲ್ಲೋ ನಾನು ಹುಟ್ಟಾಕದಂಥ, ನನ್ನ ಆಲೋಚನೆಯಿಂದ ಹುಟ್ಟಂಥ ಈ ಮೈತ್ರಿ ಸ್ವಲ್ಪ ಅಡ್ಡಡ್ಡ ದಡಿತಾ ಇದೆ, ಸರಿಯಾದ ದಾರಿ ಸಾಕ್ತಾ ಇಲ್ಲ ಅಂತ ಅನಿಸ್ತದೆ. ಆ ಮೈತ್ರಿ ಲಾಭ ವೈಯಕ್ತಿಕ ಲಾಭವಾಗಿ ಬದಲಾವಣೆ ಆಗಬಾರ್ದು. ನೋಡೋಣ ಮುಂದೆ ಏನೇನಾಗ್ತದೆ ಅಂತೇಳಿ. ಇನ್ನೂ ಸಮಯ ಇದೆ, ಭಾಳ ಅರ್ಲಿ ಆಯಿತು ಅಂತ ಅನಿಸುತ್ತೆ. ಎಲ್ಲ ರೀತಿಯ ಚರ್ಚೆಗಳಿಗೆ ಈಗ ಮಾಡೋದು ಬೇಡ. ಬಟ್ ಸಿಂಗಲ್ ಲೈನ್, ಬಿಕಾಸ್ ಆಫ್ ಇನ್ 2 ತಿಂಗಳು ಚುನಾವಣೆ ಇದೆ, ಒಂದು ನಿರ್ಧಾರಕ್ಕೆ ಬರಬೇಕಾಗತ್ತೆ. ಚುನಾವಣೆ ಸ್ಪರ್ಧೆ ಮಾಡೋದು ಫಿಕ್ಸಾ ಯೋಗೇಶ್ವರ್ ಅವರು? ಈಗ ನನಗೆ ರಾಜಕೀಯ ಪಕ್ಷಗಳು ಮೋಸ ಮಾಡಿದಾಗಲೆಲ್ಲ ಜನ ನನ್ನ ಕೈ ಹಿಡ್ದಿದ್ದಾರೆ. 99ನಲ್ಲಿ ಕಾಂಗ್ರೆಸ್ ನನಗೆ ಟಿಕೆಟ್ ಕೊಡಲಿಲ್ಲ ಅಂದಾಗ ಇಂಡಿಪೆಂಡೆಂಟಾಗಿ ಜನ ಗೆಲ್ಸಿದ್ದಾರೆ. ಆ ಥರ 2-3 ಸಾರಿ ನಮ್ಮ ತಾಲೂಕಲ್ಲಿ ರಿಪೀಟ್ ಆಗಿದೆ. ಜನ ಆ ಒಂದು ಸಾಂದರ್ಭಿಕವಾಗಿ ಸಂದರ್ಭಕ್ಕೆ ತಕ್ಕಂತೆ ತೀರ್ಮಾನಗಳು ತಗೊಳ್ತಾರೆ. ಈ ಸಾರಿ ಏನಾದ್ರು ಆ ಥರ ಹೆಚ್ಚು ಕಡಿಮೆ ಆದರೆ ನಮ್ಮ ತಾಲೂಕಿನ ಜನ ಪ್ರಜ್ಞಾವಂತರು, ಸಮಾನ ಮನಸ್ಕರು ಏನೇನು ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾನು ಬದ್ಧವಾಗಿ ಇರಬೇಕಾಗ್ತದೆ. ಬಹುತೇಕ ಚುನಾವಣೆಗೆ ಸ್ಪರ್ಧೆ ಮಾಡಲೇಬೇಕು ಅಂತೇಳಿ ಒಂದು ತೀರ್ಮಾನ ಆಗಿದೆ. ಚುನಾವಣೆ ಸ್ಪರ್ಧೆ ಮಾಡ್ತೀನಿ. ಎಸ್ ಸರ್, ಬಟ್ ಪಾದಯಾತ್ರೆಯಲ್ಲಿ ಎಲ್ಲಿವರೆಗೆ ನಡೀತೀರಿ? ಇಷ್ಟೇ, ಪಾದಯಾತ್ರೆಗೆ ಈಗ ಬೀಳ್ಕೊಡ್ತಾ ಇದ್ದೀವಿ. ಪಾದಯಾತ್ರೆ ಮುಂದುವರಿಲಿ. ಏನಿವರ ಅದು ಹೋರಾಟಕ್ಕೆ ಜಯ ಸಿಗಲಿ. ಆದರೆ ಹೋರಾಟ ವೈಯಕ್ತಿಕ ಲಾಭಗಳ ಹತ್ರ ಗಮನ ಹರಿಸ್ತೇನೆ. ನಿಜವಾಗ್ಲೂ ಕೂಡ ಆ ಒಂದು ಕಾಂಗ್ರೆಸ್ ಸರ್ಕಾರದ ಹಗರಣವನ್ನು ಎತ್ತಿ ಹಿಡಿದಕ್ಕಂತ ಗಮನ ಕೊಡಬೇಕು. ಮೊನ್ನೆ ನಮ್ಮ ರಾಜಕೀಯ ನಾಯಕರ ಭಾಷಣಗಳನ್ನು ಕೇಳಿದಾಗ ಇದು ವೈಯಕ್ತಿಕವಾಗಿ ಒಬ್ಬರನ್ನೊಬ್ಬರು ವಧೆ ಮಾಡ್ತಕ್ಕಂಥ ಕೆಲಸಕ್ಕೆ ಕೈ ಹಾಕಿದ್ದಾರೆ ಅಂತ ಅನಿಸುತ್ತೆ. ಅದನ್ನು ಬಿಟ್ಟು ಮುಖ್ಯ ವಿಚಾರಕ್ಕೆ ಗಮನ ಕೊಟ್ಟರು ಒಳ್ಳೆಯದು. ಅಂತಿಮವಾಗಿ ಚನ್ನಪಟ್ಟಣ ಜನಕ್ಕೆ ಏನು ಸಂದೇಶ ಕೊಡ್ತೀರಿ? ನಾವು ಕೆಲವು ಸಾರಿ ನಾವು ಕಟ್ಟಿದ ಮನೇಲಿ ನಾವು ವಾಸ ಮಾಡೋಕ್ಕಾಗಲ್ಲ. ಕೆಲವು ಸಾರಿ ಎಲ್ಲದಕ್ಕೂ ಸಿದ್ಧವಾಗಿರಿ ಅಂತ ಸಂದೇಶ ಕೊಡ್ತೀನಿ. ಚಲೋ ಪಾದಯಾತ್ರೆ ಆಗ್ತಾ ಇದೆ. ಸೊ ಇವತ್ತು ಚನ್ನಪಟ್ಟಣದಲ್ಲಿ ಕೆಂಗಲ್ ಹತ್ರ ಇದ್ದಾರೆ ಬಿಜೆಪಿ ನಾಯಕರಾದಂತ ಸಿಪಿ ಯೋಗೇಶ್ವರ್ ಈಗ ನನ್ನ ಜೊತೆ ಇದ್ದಾರೆ. ಸರ್ ನಮಸ್ಕಾರ. ಸರ್, ನಿಮ್ ಕ್ಷೇತ್ರದ ಕಾರ್ಯಕ್ರಮ. ಬಟ್ ನಿಮ್ಮ ತಂದೆಯವರು ತೀರ್ಕೊಂಡಿದ್ದಾರೆ, ಬಟ್ ಈ ನೋವಿನಲ್ಲೂ ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ. ಸೊ ಏನ್ ಹೇಳ್ತೀರಿ? 3ನೇ ದಿವಸದ ಮೈಸೂರು ಚಲೋ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇದೆ. ವೈಯಕ್ತಿಕವಾಗಿ ನಾನು ಹೆಚ್ಚು ಒತ್ತು ಕೊಟ್ಟು ಬರದೇ ಹೋದ್ರೂ ಕೂಡ ನಮ್ಮ ಪಕ್ಷದ ಕಾರ್ಯಕ್ರಮ, NDA ಕಾರ್ಯಕ್ರಮ, ಹಾಗಾಗಿ ನಾನು ಈ ಕಾರ್ಯಕ್ರಮದಲ್ಲಿ ಸಾಂಕೇತಿಕವಾಗಿ ಭಾಗವಹಿಸಿ ನಿರ್ಗಮಿಸ್ತೀನಿ. ಸೊ ಕಾರ್ಯಕ್ರಮಕ್ಕೆ ಶುಭ ಕೋರ್ತೀನಿ. ಬಟ್ ಇವತ್ತಿನ ಕಾರ್ಯಕ್ರಮ ಎಲ್ಲ ರಾಜ್ಯದ ಎಲ್ಲಾ ಭಾಗದಿಂದ ಬಂದಿದ್ದಾರೆ ಜನರೆಲ್ಲರೂ ಭಾಗಿಯಾಗ್ತಾ ಇದ್ದಾರೆ. ಬಟ್ ಏನ್ ಅನ್ಸುತ್ತೆ ಈ ಚಲೋ ಬಗ್ಗೆ, ಮೈಸೂರು ಚಲೋ ಬಗ್ಗೆ? ಕಾಂಗ್ರೆಸ್ ಸರ್ಕಾರದ ಹಲವಾರು ವೈಫಲ್ಯಗಳನ್ನ ಎತ್ತಿ ಹಿಡಿತಕ್ಕಂಥ ಕಾರ್ಯಕ್ರಮ NDA ಮೈತ್ರಿಕೂಟದಿಂದ ಆಯೋಜನೆ ಮಾಡಿದ್ದಾರೆ. ಆ ಕಾರ್ಯಕ್ರಮಕ್ಕೆ ಶುಭವನ್ನ ಕೋರ್ತೀನಿ. ನಮಸ್ಕಾರ ಸರ್. ಓಕೆ,
ಜಾಸ್ತಿ ನಿಮ್ದೇ ಆದಂತ ನೋವಲ್ಲಿದ್ದೀರಿ, ಮನೆ ನೋವಲ್ಲಿ ತಂದೆ ಕಳ್ಕೊಂಡಿದ್ದೀರಿ ಟೈಮಲ್ಲಿ ನಾನು ಜಾಸ್ತಿ ರಾಜಕಾರಣ ಪ್ರಶ್ನೆಗಳನ್ನ ಕೇಳಬಾರ್ದು. ಚನ್ನಪಟ್ಟಣ ಬೈ ಎಲೆಕ್ಷನ್ ಬರ್ತಿದೆ, ಇನ್ನು ಕೆಲವೇ ತಿಂಗಳು ಒಂದು 30-40 ದಿನ. ನೋಡೋಣ, ಇನ್ನು ಟೈಮ್ ಇದೆಯಲ್ಲ, ಮುಂದೆ ನೋಡೋಣ. ಇವತ್ತು ಕಾರ್ಯಕ್ರಮ ಮುಗಿಸೋಣ, ಬೈ ಎಲೆಕ್ಷನ್ ಬಗ್ಗೆ ಆಮೇಲೆ ಯೋಚನೆ ಮಾಡೋಣ ಅಂತ. ಸದ್ಯಕ್ಕೆ ಅದ್ರ ಬಗ್ಗೆ ಏನು ಆಲೋಚನೆ ಮಾಡ್ತಾ ಇಲ್ಲ. ಎಸ್ ಸಿ.ಪಿ. ಯೋಗೇಶ್ವರ್ ಸ್ಪಷ್ಟವಾಗಿ ಹೇಳ್ತಾವ್ರೆ, ನೆನ್ನೆ ಹಾಕಿದ ಬ್ಯಾನರ್ ಕಾಂಗ್ರೆಸ್ ಇವಾಗ ಕಿತ್ತಾಕವ್ರೆ, ಕಾರ್ಪೊರೇಷನ್ ಕಿತ್ತಾಕ್ತಿರ್ತಾರೆ, ಅದು ಇಂಪಾರ್ಟೆಂಟ್ ಅಲ್ಲ. ಫ್ಲೆಕ್ಸಲ್ಲಿ ಕಿತ್ತಾಕಿದ್ರು ಚನ್ನಪಟ್ಟಣ ಜನರ ಹೃದಯದಲ್ಲಿ ನಾನು ಇರ್ತೀನಿ, ಜೊತೆಗೆ ಚನ್ನಪಟ್ಟಣ ಜನ ನನ್ನನ್ನು ಎಲ್ಲ ಕೈ ಹಿಡಿದವ್ರೆ. ಸೊ ಹಾಗಾಗಿ ಚುನಾವಣೆ ಸ್ಪರ್ಧೆ ಫಿಕ್ಸ್ ಅನ್ನೋದು ಯೋಗೇಶ್ವರ್ ಅವರ ಮಾತು. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.